ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಶ್ರುತಾ ಕ್ರಿಯೇಟಿವ್ಸ್. ಇವತ್ತಿನ ವಿಡಿಯೋದಲ್ಲಿ ಈ ಬ್ಯೂಟಿಫುಲ್ ಆಗಿರೋವಂಥ ಡ್ರೆಸ್ಸನ್ನು ಯಾವ ರೀತಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಇದು ಅಂಬ್ರೆಲಾ ಕಟಿಂಗ್ ಲಾಂಗ್ ಗೌನು, ಸ್ಲೀವ್ಸ್ ಕೂಡ ಡಿಫ್ರೆಂಟಾಗಿ ಡಿಸೈನ್ ಆಗಿ ಇಟ್ಟಿದ್ದೀನಿ. ಅದನ್ನು ಕೂಡ ಯಾವ ರೀತಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ಡಾಗಿ ತೋರಿಸ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ಇದರ ಸ್ಲೀವ್ಸನ್ನು ಕಟಿಂಗ್ ಮತ್ತು ಸ್ಟಿಚಿಂಗ್ ತೋರಿಸಿದ್ದೆ ಅಲ್ಲ, ಒಬ್ಬರು ಕಾಮೆಂಟ್ ಮಾಡಿದರು ಅದು ನೀಟಾಗಿ ಅರ್ಥ ಆಗಿಲ್ಲ, ನೆಕ್ಸ್ಟ್ ಟೈಮ್ ತೋರಿಸಿ ಅಂತ. ಸೊ ಅದನ್ನು ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ. ತುಂಬಾ ಈಸಿಯಾಗಿ ಇದನ್ನು ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ಕೋಬೋದು. ಹಾಗಾದರೆ ಇದನ್ನು ಯಾವ ರೀತಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ, ನೋಡೋಣ ಬನ್ನಿ. ಮೊದಲಿಗೆ ನೋಡಿ, ನಾನಿಲ್ಲಿ ಸ್ಯಾರಿನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಫುಲ್ ಸ್ಯಾರಿನ ನಾನು ಈ ಡ್ರೆಸ್ಗೆ ಬಳಸ್ತಾ ಇದ್ದೀನಿ. ಈ ಸ್ಯಾರಿ ಎಲ್ಲ ಒಂದೇ ಥರ ಇದೆ, ಸೆರಗಾಗಲಿ ಯಾವುದು ಡಿಫ್ರೆಂಟಾಗಿಲ್ಲ. ಇದಕ್ಕೆ ನಾನು 5 ಮೀಟರ್ ಲೈನಿಂಗನ್ನು ತಗೊಂಡಿದ್ದೀನಿ. ಬಾಡಿ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋದಕ್ಕೆ 4 ಫೋಲ್ಡಲ್ಲಿ ಫೋಲ್ಡ್ ಹಾಕ್ಕೊಂಡು ಕೆಳಗಡೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಹಾಕ್ಕೊಳ್ಳಿ. ಬಾಡಿ ಪಾರ್ಟ್ ಲೆಂತ್ ನಾನಿಲ್ಲಿ 14.5 ಇಡ್ತಾಯಿದ್ದೀನಿ. ನೀವಿನ್ನೂ ಕಡಿಮೆ ಕೂಡ ಇಟ್ಕೋಬೋದು, 13 ಅಷ್ಟು ಕೂಡ ಇಟ್ಕೊಂಡ್ರೂ ಕರೆಕ್ಟಾಗಿ ಸರಿ ಹೋಗುತ್ತೆ. ನಿಮ್ಮ ಚಾಯ್ಸ್. ಇದು ಉದ್ದ ಬೇಕಂದರೆ ಉದ್ದ ಮಾಡ್ಕೋಬೋದು, ಕಡಿಮೆ ಬೇಕಂದರೆ ಕಡಿಮೆ ಮಾಡ್ಕೋಬೋದು. ಶೋಲ್ಡರ್ ಮತ್ತು ಹಾರ್ಮೋಲ್ ಇಲ್ಲಿ ನಾನು 5.5 ಇಂಚು ಇಡ್ತಾಯಿದ್ದೀನಿ. ಹಾರ್ಮೋಲ್ ಮತ್ತು ಶೋಲ್ಡರ್ ಎರಡೂ ಈ ರೀತಿ ಮಾರ್ಕ್ ಮಾಡಿಕೊಂಡು ಲೈನ್ಸನ್ನು ಹಾಕ್ಕೊಳ್ಳಿ. ಎದೆ ಸುತ್ತಳತೆ 4ನೇ ಭಾಗಕ್ಕೆ 9.5 ಇಡ್ತಾಯಿದ್ದೀನಿ. ಸೊಂಟದ ಸುತ್ತಳತೆ 8.5 ಇಡ್ತಾಯಿದ್ದೀನಿ. ನೀವು ಟಕ್ಸ್ ಇಡೋದಾದರೆ ಅದು ಕೂಡ 1 ಇಂಚ್ ಸೇರಿಸ್ಕೊಳ್ಳಿ. ಈಗ ಮಾರ್ಕ್ಗಳನ್ನೂ ಕೂಡ ಸೇರಿಸ್ಕೊಂಡು 1.5 ಅಥವಾ 2 ಇಂಚ್ವರೆಗೂ ಸ್ಟಿಚಿಂಗ್ ಮಾರ್ಜಿನ್ ಹಾಕ್ಕೊಳ್ಳಿ. ಹಾರ್ಮೋಲಲ್ಲಿ 1.5 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಹಾರ್ಮೋಲ್ ಶೇಪನ್ನು ಕೂಡ ಡ್ರಾ ಮಾಡ್ಕೋಬೇಕು. ನಿಮ್ಮ ಹತ್ರ ಈ ರೀತಿ ಕರು ಸ್ಕೇಲ್ ಇದ್ದರೆ ಅದರಲ್ಲಾದರೂ ಹಾಕ್ಕೊಳ್ಳಿ, ಕೈಯಲ್ಲಿ ಬೇಕಾದರೂ ಹಾಕ್ಕೊಳ್ಳಿ. ಇದೆಲ್ಲ ಕೂಡ ನಾರ್ಮಲಾಗಿ ಎಲ್ಲದಕ್ಕೂ ಯಾವುದೇ ಗೌನಿಗೆ ನಾವು ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡಿದ್ರೆ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಮಾಡ್ಕೋಬೇಕು. ಈ ಸ್ಲೀವ್ಸ್ಗೆ ಮಾತ್ರ ಇಲ್ಲಿ ನಾವು ಸ್ವಲ್ಪ ಡಿಫ್ರೆಂಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನೆಕ್ ಲೆಂತು ಕೂಡ ಇಲ್ಲಿ ಡ್ರಾ ಮಾಡ್ಕೊಳ್ಳಿ. ನೆಕ್ ಲೆಂತ್ ನಾನು 5 ಇಂಚ್ ಇಡ್ತಾಯಿದ್ದೀನಿ. ನೀವು ಕಡಿಮೆ ಕೂಡ ಮಾಡ್ಕೋಬೋದು, ಇನ್ನೂ ಜಾಸ್ತಿ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ, ಕಡಿಮೆ ಬೇಕಾದರೆ ಮಾಡ್ಕೊಳ್ಳಿ. ನಂತರ ನೋಡಿ, ಈ ರೀತಿ ಇದನ್ನು ಆ ನೆಕ್ ನಾವೇನು ಮಾರ್ಕ್ ಮಾಡಿದ್ದೀವೋ ಅದನ್ನು ತಗೊಂಡೋಗಿ ಹಾರ್ಮೋಲ್ ಹತ್ರಗೆ ಈ ರೀತಿ ಕನೆಕ್ಷನ್ ಮಾಡ್ಕೋಬೇಕು. ಕಾಣಿಸ್ತಿದೆ ಅಲ್ವಾ ನಾನು ಯಾವ ರೀತಿ ಮಾರ್ಕ್ ಮಾಡ್ತಾಯಿದ್ದೀನಿ ಅಂತ? ಈ ರೀತಿ ಮಾಡ್ಕೊಳ್ಳಿ. ನೀವು ಇನ್ನೂ ಮೇಲೆಗೂ ಕೂಡ ಹಾಕ್ಕೋಬೋದು, ಕೆಳಗಡೆಗೆ ಬೇಕಾದರೂ ಹಾಕ್ಕೋಬೋದು, ಅದು ನಿಮ್ಮ ಚಾಯ್ಸು. ಈ ಕಡೆ ಕೆಳಗಡೆ ಸೈಡು 1 ಇಂಚಿಗೆ ಈ ರೀತಿ ಶೇಪನ್ನು ಡ್ರಾ ಮಾಡಿಕೊಂಡು ಹಾಕ್ಕೊಳ್ಳಿ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ನೆಕ್ ಮಾತ್ರ ಇಲ್ಲಿ ನಾವು ಸ್ವಲ್ಪ ಡಿಫ್ರೆಂಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಅಷ್ಟೇ. ಈಗ ಇದನ್ನು ಕೂಡ ಕಟ್ ಮಾಡ್ಕೊಳ್ಳಿ. ಈ ಮೇಲೆ ಪೀಸನ್ನು ನಾವು ಸ್ಟಿಚಿಂಗ್ ಕಂಪ್ಲೀಟ್ ಆಗೋವರೆಗೂ ಹಾಗೇ ಇಟ್ಕೋಬೇಕು. ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ. ನೀವು ಇಲ್ಲೇ ಒಂದು ಸಲ ಹಾರ್ಮೋಲು ರೌಂಡ್ ಎಷ್ಟಿದೆ ಅನ್ನೋದನ್ನು ಅಳತೆ ನೋಡ್ಕೊಳ್ಳಿ. ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಈಗ ಇದಕ್ಕೆ ನಾನು ಮೇನ್ ಕ್ಲಾತನ್ನು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಸ್ವಲ್ಪ ಎಕ್ಸ್ಟ್ರಾ ಕ್ಲಾತನ್ನು ಬಿಟ್ಟು ಕಟ್ ಮಾಡ್ಕೊಳ್ಳಿ. ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಬಾಟಮನ್ನು ಕಟ್ ಮಾಡ್ಕೊಳ್ಳೋಣ. ಬಾಟಮನ್ನು ನಾವು ಸೀರೆ ಯಾವ ರೀತಿ ಫೋಲ್ಡ್ ಮಾಡ್ತೀವೋ ಸೇಮ್ ಅದೇ ರೀತಿಯೇ 4 ಫೋಲ್ಡಲ್ಲಿ ಫೋಲ್ಡ್ ಹಾಕ್ಕೊಂಡಿದ್ದೀನಿ. ಸೀರೆನ ನಾವು ಫೋಲ್ಡ್ ಮಾಡ್ತೀವಲ್ಲ ಆ ರೀತಿ. ನೀವು 2 ಫೋಲ್ಡ್ ಕೂಡ ಹಾಕ್ಕೋಬೋದು, ಮೇನ್ ಕ್ಲಾತ್ ಅಥವಾ ಲೈನಿಂಗ್ ಯಾವುದಾದ್ರೂ ಸರಿ. ಕ್ಲಾತು ಜಾಸ್ತಿ ಇದ್ದರೆ 4 ಫೋಲ್ಡ್ ಹಾಕ್ಕೊಳ್ಳಿ. ನಾನಿಲ್ಲಿ 5 ಮೀಟ್ರ್ ಲೈನಿಂಗ್ ಯೂಸ್ ಮಾಡ್ತಾಯಿದ್ದೀನಿ. 4 ಫೋಲ್ಡಲ್ಲಿ ಹಾಕಿ ಕೋನ್ ಶೇಪ್ಗೆ ಹಾಕಿದಾಗ ಇದು 8 ಫೋಲ್ಡ್ ಆಗುತ್ತೆ. ಸೊಂಟದ ಸುತ್ತಳತೆ ಎಷ್ಟಿದೆಯೋ ನಾವು 8.5 ಇಟ್ಟಿದ್ವಲ್ವ, ಅದನ್ನು ನಾವು 4 ಭಾಗಕ್ಕೆ 8.5 ಇಟ್ಟರೆ 5 ಭಾಗ ಮತ್ತೆ ಅದನ್ನು ಅರ್ಧ ಮಾಡ್ಕೋಬೇಕು. 8.5 ಇರೋದು ನಮಗೆ 4.25 ಬರುತ್ತೆ. ಅದನ್ನು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಎರಡೂ ಸೈಡು ಕೂಡ ಸೇಮ್ ಲೆಂತ್ ಅನ್ನೋದು ಇರಬೇಕು ಈ ಕಾರ್ನರ್ಸು. ಹೀಗೆ ಮಾರ್ಕ್ ಮಾಡಿಕೊಂಡು ಒಂದು ಸಲ ಅದನ್ನು ಚೆಕ್ ಮಾಡ್ಕೊಳ್ಳಿ, ನಾವು ಅಳತೆ ಮಾಡಿದಷ್ಟು ಇದೆಯೇ ಇಲ್ವಾ ಅಂತ. ಹೀಗೆ ಚೆಕ್ ಮಾಡಿಕೊಂಡು ಈಗ ನಾವು ಉದ್ದನ್ನು ಕಟ್ ಮಾಡ್ಕೊಳ್ಳೋಣ. ಈ ಮಾರ್ಕ್ ಮಾಡಿರೋದ್ರಿಂದ ಕೆಳಗಡೆವರೆಗೂ ಉದ್ದನ ಮಾರ್ಕ್ ಮಾಡ್ಕೊಳ್ಳಿ. ನಾನಿಲ್ಲಿ 37 ಇಂಚು ಮಾರ್ಕ್ ಮಾಡ್ತಾಯಿದ್ದೀನಿ. ನೀವು ಎಷ್ಟು ಲೆಂತ್ ಬೇಕು ಅನ್ನೋದನ್ನು ನೋಡಿಕೊಂಡು ಈ ರೀತಿ ಮಾರ್ಕನ್ನು ಹಾಕ್ಕೊಳ್ಳಿ. ನಿಮ್ಮ ಲೆಂತ್ ಎಷ್ಟಿದೆಯೋ ಅದನ್ನು ಇಲ್ಲಿ ನೀವು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಬಾಡಿ ಪಾರ್ಟ್ ಆಗಲಿ ಲೆಂತ್ ಆಗಲಿ ಎಲ್ಲ ಕೂಡ ನಿಮ್ಮ ಅಳತೆ ಪ್ರಕಾರ ನೀವು ಎಷ್ಟಿದೆ ಅನ್ನೋದನ್ನು ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಈ ಮಾರ್ಕ್ಗಳನ್ನೆಲ್ಲ ಕೂಡ ಸೇರಿಸ್ಕೊಂಡು ಈಗ ಈ ಮಾರ್ಕಿಂಗ್ಸ್ಗೆ ನಾವು ಕಟಿಂಗ್ ಮಾಡ್ಕೊಳ್ಳೋಣ.
ಈ ಕಡೆ ಸ್ವಲ್ಪ ಪೀಸ್ ಅನ್ನೋದು ಶಾರ್ಟೇಜ್ ಬರುತ್ತಲ್ವ, ಇದು ಲೈನಿಂಗಲ್ಲಿ, ಮೇನ್ ಕ್ಲಾತಲ್ಲಿ ಬರೋದಿಲ್ಲ, ಲೈನಿಂಗಲ್ಲಿ ಈ ರೀತಿ ಬರುತ್ತೆ. ಅದಕ್ಕೆ ನಾವು ಪೀಸನ್ನು ಸಪ್ರೇಟಾಗಿ ಕಟ್ ಮಾಡ್ಕೋಬೇಕು. ಈ ಕೆಳಗಡೆ ಮಿಕ್ಕಿರೋವಂಥ ಪೀಸನ್ನೇ ಇಲ್ಲಿಗೆ ಇಟ್ಕೊಂಡು ಅದನ್ನು ಈ ರೀತಿ ಜೋಡಿಸ್ಕೊಂಡು ಕಟ್ಟಿಂಗನ್ನು ಮಾಡ್ಕೊಳ್ಳಿ. ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೆ ಬಿಟ್ಟು ನಂತರ ಇದನ್ನು ಕಟ್ ಮಾಡ್ಕೋಬೇಕು. ಜೋಡಿಸ್ಕೊಳ್ಳೋವಾಗೇ ಸ್ವಲ್ಪ ಮೇಲೆಗೆ ಜೋಡಿಸ್ಕೊಂಡ್ರೆ ಕರೆಕ್ಟಾಗಿ ನಮಗೆ ಬರುತ್ತೆ. ಹೀಗೆ ಕಟ್ ಮಾಡಿಕೊಂಡು ಮೇಲೆ ಕೂಡ ಕಟಿಂಗ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಬರುತ್ತೆ ಅದು. ಆ ಪೀಸ್ಗಳನ್ನ ನಾವು ಜಾಯಿನ್ ಮಾಡಿಕೊಂಡು ನಂತರ ಸ್ಟಿಚಿಂಗ್ ಮಾಡ್ಕೋಬೇಕು. ಮೇಲೆ ಕೂಡ ಕಟ್ ಮಾಡ್ಕೊಂಡ್ಮೇಲೆ ಸೇಮ್ ಇವಾಗ ಇದೆ ಯಾವ ಸೈಜಿಗೆ ಕಟ್ ಮಾಡಿದ್ದೀವೋ ಇದೇ ಸೈಜ್ಗೆ ನಾವು ಮೇನ್ ಕ್ಲಾತನ್ನು ಕಟ್ ಮಾಡಬೇಕು. ಅದು 8 ಫೋಲ್ಡ್ ಇದೆ, ಇದು ಕೂಡ 8 ಫೋಲ್ಡೇ ಇದೆ. ಹಾಗಾಗಿ ಸೇಮ್ ಅದು ಹೆಂಗಿದೆಯೋ ಅದನ್ನು ಎತ್ಕೊಂಡು ಬಂದು ಇದ್ರ ಮೇಲೆ ಕೋನ್ ಶೇಪ್ಗೆ ಹಾಕ್ಕೊಂಡ್ಮೇಲೆ ನೋಡಿ ಈ ರೀತಿ ಜೋಡಿಸ್ಕೊಳ್ಳಿ. ಉದ್ದ ಬೇಕಂದರೆ ನೀವಿಲ್ಲಿ ಚೇಂಜ್ ಮಾಡ್ಕೋಬೋದು. ಲೈನಿಂಗಿಗಿಂತ ಮೇನ್ ಕ್ಲಾತು ನಾನಿಲ್ಲಿ 4 ಇಂಚು ಉದ್ದ ಜಾಸ್ತಿ ಮಾಡ್ತಾಯಿದ್ದೀನಿ. ನಿಮ್ಮ ಚಾಯ್ಸ್, ನೀವು ಬೇಕು ಅಂದರೆ ಕಡಿಮೆ ಇಟ್ಕೋಬೋದು, ಇಲ್ಲಾಂದರೆ ಜಾಸ್ತಿ ಕೂಡ ಮಾಡ್ಕೋಬೋದು. ಕಡಿಮೆ ಅಂತಂದರೆ ಲೈನಿಂಗಿಗಿಂತ 1 ಇಂಚಾದರೂ ಉದ್ದ ಇರಬೇಕು ಮೇನ್ ಕ್ಲಾತು, ಆ ರೀತಿ ಕಟಿಂಗ್ ಮಾಡ್ಕೊಳ್ಳಿ. ನಾನಿಲ್ಲಿ 4 ಇಂಚ್ ಉದ್ದ ಇಡ್ತಾಯಿದ್ದೀನಿ. ಮೇಲೆ ಕೂಡ ಕಟ್ ಮಾಡ್ಕೊಳ್ಳಿ. ಜಾಸ್ತಿ ಸ್ಮೂತಾಗಿರೋವಂಥ ಕ್ಲಾತ್ ಆದರೆ ಲೈನಿಂಗಿಗಿಂತ ಮೇನ್ ಕ್ಲಾತು ಸ್ವಲ್ಪ ಇಲ್ಲಿ ಮೇಲೆ ಕಡಿಮೆನೇ ಕಟ್ ಮಾಡ್ಕೊಳ್ಳಿ. ಆವಾಗ ಅದು ಜಗ್ಗುತ್ತಲ್ವ, ಹಾಗಾಗಿ ಸರಿ ಹೋಗುತ್ತೆ. ನನಗೆ ಈ ಕ್ಲಾತು ಸ್ವಲ್ಪ ಜಗ್ ಬಿಡ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಈಗ ಇದನ್ನು ಸ್ಟಿಚಿಂಗ್ ಮಾಡ್ಕೊಳ್ಳೋಣ. ಬಾಡಿ ಪಾರ್ಟನ್ನು ಫಸ್ಟು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಲೈನಿಂಗ್ ಮೇಲೆ ಮೇನ್ ಕ್ಲಾತ್ ರೈಟ್ ಸೈಡ್ಗೆ ಲೈನಿಂಗನ್ನು ಇಲ್ಲಿ ಜೋಡಿಸ್ಕೊಂಡಿದ್ದೀನಿ. ಜೋಡಿಸ್ಕೊಂಡು ನೋಡಿ, ಈ ಕಡೆ ಹಾರ್ಮೋಲ್ ಹತ್ರದಿಂದ ನಾವು ಹಾರ್ಮೋಲ್ಗೆ ಜಾಯಿನ್ ಮಾಡಿಬಿಟ್ಟಿರ್ತೀವಲ್ವ, ಹಾಗಾಗಿ ನೆಕ್ಕು ಹಾರ್ಮೋಲ್ ಎರಡೂ ಕೂಡ ಒಂದೇ ಸಲ ಈ ರೀತಿ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಹೀಗೆ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಕ್ಲಾತನ್ನು ಕಟಿಂಗ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಸ್ಮಾಲ್ ಕಟ್ಸನ್ನು ಹಾಕ್ಕೊಳ್ಳಿ. ನಂತರ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಮತ್ತೆ ಅದಕ್ಕೆ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಕಟ್ಸನ್ನು ಹಾಕ್ಕೊಳ್ಳೋದು ಕಂಪಲ್ಸರಿ, ಇಲ್ಲಾಂದರೆ ಟರ್ನಿಂಗ್ಸಲ್ಲಿ ನೀಟಾಗಿ ಟರ್ನ್ ಆಗೋದಿಲ್ಲ, ಫಿನಿಶಿಂಗು ಬರೋದಿಲ್ಲ. ಹೀಗೆ ಟರ್ನ್ ಮಾಡಿಕೊಂಡು ಈಗ ಇದ್ರ ಮೇಲೆ ಮತ್ತೆ ಸ್ಟಿಚ್ ಹಾಕ್ಕೊಳ್ಳಿ. ಸ್ವಲ್ಪ ಸ್ಮೂತಾಗಿರೋವಂಥ ಕ್ಲಾತ್ಗೆ ನೀವು ಆದಷ್ಟು ಬಾಡಿ ಪಾರ್ಟ್ಗೆ ಪೀಸನ್ನು ಜಾಯಿನ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ನಾನು ಹಾಗೇ ಸ್ಟಿಚ್ ಮಾಡಿಬಿಟ್ಟೆ. ಇಲ್ಲಾಂದರೆ ಕಾಟನ್ ಲೈನಿಂಗನ್ನು ಬಾಡಿ ಪಾರ್ಟ್ಗೆ ಯೂಸ್ ಮಾಡ್ಕೊಳ್ಳಿ. ಹೊಸದಾಗಿ ಕಲಿತಾ ಇರೋರಾದರೆ ಕಂಪಲ್ಸರಿ ಆ ರೀತಿ ಮಾಡಿ ಕಾಟನ್ ಲೈನಿಂಗನ್ನು ಯೂಸ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ಟಿಫ್ ಆಗಿರುತ್ತೆ, ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ. ಈಗ ಅದ್ರ ಮೇಲೆ ಮತ್ತೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡ್ಮೇಲೆ ಸುತ್ತಲೂ ಕೂಡ ಲೈನಿಂಗಿಗೂ ಮೇನ್ ಕ್ಲಾತ್ಗೂ ಸೇರಿಸ್ಕೊಂಡು ಒಂದೊಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಸೇಮ್ ಇದೇ ಮೆಥಡಲ್ಲಿ ಇನ್ನೊಂದು ಪೀಸ್ ಇರುತ್ತಲ್ವ, ಫ್ರಂಟ್ ಟು ಬ್ಯಾಕ್ ಎರಡನ್ನೂ ಕೂಡ ನಾವು ಸ್ಟಿಚ್ ಮಾಡಿಕೊಂಡು ಇಟ್ಕೋಬೇಕಾಗತ್ತೆ. ನಾನು ಒಂದು ಪಾರ್ಟ್ ಮಾತ್ರ ತೋರಿಸ್ತಾ ಇದ್ದೀನಿ. ಸೇಮ್ ಎರಡೂ ಕೂಡ ಒಂದೇ ಅಳತೆ, ಒಂದೇ ನೆಕ್ ಡಿಸೈನ್ ಇರುತ್ತೆ. ಹಾಗಾಗಿ ಒಂದನ್ನು ತೋರಿಸಿದ್ರೆ ಸಾಕಂತ ಒಂದನ್ನು ತೋರಿಸ್ತೀನಿ ನಾನು. ಇನ್ನೊಂದನ್ನು ಸೇಮ್ ಇದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಈಗ ನೋಡಿ, ಸುತ್ತಲೂ ಕೂಡ ಅದೇ ರೀತಿ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ಕೂಡ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಸುತ್ತಲೂ ಕೂಡ ಎಡ್ಜಿಗೆ ಹಾಕ್ಕೊಳ್ತಾ ಬರಬೇಕು. ಸ್ಟಿಚ್ಚು ಹಾಕ್ಕೊಂಡು ಈ ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ಕೂಡ ಕಟ್ ಮಾಡ್ಕೋಬೇಕು. ಹೀಗೆ ಕಟ್ ಮಾಡಿಕೊಂಡು ಎರಡೂ ಪೀಸನ್ನು ಕೂಡ ಸ್ಟಿಚ್ ಮಾಡ್ಕೊಂಡಾದಮೇಲೆ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋಣ ನಾವೀಗ. ನೋಡಿ, ನಾನು ಆಗಲೇ ಹೇಳ್ದಲ್ಲ ಮೇಲನೇ ಪೀಸು ಕಟ್ ಮಾಡ್ಕೋಬೇಡಿ ಅಂತ. ಇದೆಷ್ಟಿದೆ ಅನ್ನೋದನ್ನು ನೋಡ್ಕೊಳ್ಳಿ. ಫಸ್ಟೇ ನೀವು ಬೇಕಾದ್ರೆ ಇದು ಕಟ್ ಮಾಡ್ಕೊಳ್ಳೋಕ್ಕೂ ಮೊದಲೇ ಹಾರ್ಮೋಲ್ ಲೆಂತ್ ಎಷ್ಟಿದೆ ಅನ್ನೋದನ್ನು ಕೂಡ ನೀವು ಅಳತೆ ಮಾಡಿಕೊಂಡ್ರೆ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನಾನು ಇಲ್ಲಿ ಇನ್ನೂ ಒಂದು ಸಲ ತೋರಿಸ್ತಾ ಇದ್ದೀನಿ ನೋಡಿ. ಹಾರ್ಮೋಲ್ ಲೆಂತು ಇದರಲ್ಲಿ ನನಗೆ 8.5 ಇದೆ. 8.5ನೇ ನಾವು ಇಟ್ಕೋಬೇಕಾಗುತ್ತೆ. ಈಗ ಸ್ಲೀವ್ಸ್ ಲೆಂತ್ಗೆ ಒಂದು ಸೈಡ್ಗೆ 8.5 ಇಟ್ಕೊಂಡು ಇನ್ನೊಂದು ಸೈಡ್ಗೆ ನಾವು 5 ಇಂಚು ನೆಕ್ ಲೆಂತ್ ಇಟ್ಟಿದ್ವಲ್ಲ ಅದನ್ನು ಇಟ್ಕೋಬೇಕು. ಒಂದು ಸೈಡು ನೆಕ್ ಲೆಂತ್ 5 ಇಂಚ್ ಇರೋದನ್ನು ಇಟ್ಕೊಳ್ಳಿ, ಇನ್ನೊಂದು ಸೈಡು 8.5 ಇಟ್ಕೊಳ್ಳಿ. ಜಾಸ್ತಿನ ಇಟ್ಕೊಳ್ಳೋಕ್ಕೆ ಹೋಗಬೇಡ್ರಿ. ಇಲ್ಲಿ ಜಾಸ್ತಿ ಇದೆಯಲ್ಲ, ಇದು ನಾನು ಸ್ಟ್ರೈಟಾಗಿ ಅಲ್ಲಿ ಹೆಚ್ಚು ಕಡಿಮೆ ಇರೋದ್ರಿಂದ ನೀಟಾಗಿ ನಾನು ಕಟ್ ಮಾಡ್ಕೊತೀನಿ. ಅದನ್ನು ಒಂದು ಸೈಡು 5 ಇಂಚು, ಇನ್ನೊಂದು ಸೈಡು 8.5 ಇಂಚು ಇಟ್ಕೊಂಡು ಈಗ ಎರಡೂ ಸೈಡ್ಗೂ ಕೂಡ ನಾನು ಕಟ್ಟಿಂಗನ್ನು ಮಾಡ್ತಾಯಿದ್ದೀನಿ. ನಾನು 5 ಇಂಚು 8.5 ಇಟ್ಟಿದ್ದೀನಲ್ವ, ನೀವು ಇದೇ ಸೈಜ್ ಆದರೆ ನಾನು ಯಾವ ರೀತಿ ಕಟ್ ಮಾಡಿದ್ದೀನೋ ಇದೇ ರೀತಿ ಕಟ್ ಮಾಡಿಕೊಂಡ್ರೆ ನಾನು ಇಟ್ಟಿರೋದು ನಿಮ್ಮದಕ್ಕೆ ಕರೆಕ್ಟಾಗಿ ಬರುತ್ತೆ. ಅಥವಾ ಎದೆ ಸುತ್ತಳತೆ ಚೇಂಜ್ ಇದ್ದು ನೆಕ್ ಲೆಂತು ಕಡಿಮೆ ಮಾಡಿಕೊಂಡ್ರು ನೀವು ಅದನ್ನು ನಿಮ್ಮ ಅಳತೆ ಡ್ರೆಸ್ಸಲ್ಲಿ ಎಷ್ಟಿದೆಯೋ ನೆಕ್ ಲೆಂತು ಮತ್ತು ಹಾರ್ಮೋಲ್ ರೌಂಡ್ ಅನ್ನೋದು ನೋಡಿಕೊಂಡು ಅಷ್ಟಕ್ಕೆ ಇಟ್ಕೊಳ್ಳಿ. ಈಗ ಎರಡೂ ಸೈಡು ನೋಡಿ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ಇಲ್ಲಿ
ಕ್ಲಾತ್ ಉದ್ದ ಅನ್ನೋದು ನಾನು ಅರ್ಧ ಮೀಟರ್ ತಗೊಂಡಿದ್ದೀನಿ. ನೀವು ಇದಕ್ಕೆ ನೆಟ್ ಕ್ಲಾತನ್ನು ಯೂಸ್ ಮಾಡೋದಾದರೆ 1 ಮೀಟರ್ವರೆಗೂ ಕೂಡ ತಗೋಬೋದು. ಈ ರೀತಿ ನಾರ್ಮಲ್ ಕ್ಲಾತ್ ಆದರೆ ಅರ್ಧ ಮೀಟರ್ ಆದರೆ ನಮಗೆ ಸಾಕಾಗುತ್ತೆ. ನಾನಿಲ್ಲಿ ಅರ್ಧ ಮೀಟರ್ ತಗೊಂಡಿದ್ದೀನಿ. ಹೆಚ್ಚು ಕಡಿಮೆ ಮಾಡ್ಕೋಬೋದು, ಕಡಿಮೆ ಕೂಡ ಮಾಡ್ಕೋಬೋದು, ಜಾಸ್ತಿ ಕೂಡ ಇಟ್ಕೋಬೋದು. ಈಗ ಇದನ್ನು ನೋಡಿ, ಎಲ್ಲಿ ಶೋಲ್ಡರ್ ಬರುತ್ತೆ ನೆಕ್ ಲೆಂತ್ ಹತ್ರ ಶೋಲ್ಡರ್ ನಮಗೆ ನಾರ್ಮಲಾಗಿ ಎಲ್ಲಿ ಬರುತ್ತೋ ಅಲ್ಲಿಂದ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಅದರೊಳಗಡೆವರೆಗೂ ಇಲ್ಲಿ ನಾವು ಸ್ಟಿಚ್ ಹಾಕ್ಕೋಬೇಕು. ಇದನ್ನು ನೋಡಿ, ಈ ರೀತಿ ಅರ್ಧ ಮೀಟರ್ವರೆಗೂ ಕ್ಲಾತ್ ಇದೆಯಲ್ವ, ಇದನ್ನು ಚಿಕ್ಕ ಚಿಕ್ಕದಾಗಿ ಪ್ಲೇಟ್ಸನ್ನು ಇಟ್ಕೊಳ್ತಾ ಇದನ್ನು ನಾವು ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೆಕ್ ಅನ್ನೋದು ನಮಗೆ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದರೆ ಇವಾಗ ಸ್ಟಿಚಿಂಗ್ ಶೋಲ್ಡರ್ 3 ಇಂಚು ಅಥವಾ 2 ಇಂಚು ಬಿಟ್ಟಿರ್ತೀವಲ್ವ ನಾವು, ಅಲ್ಲಿಂದ ಸ್ಟಿಚಿಂಗ್ ಮಾರ್ಜಿನ್ 1.5 ಇಂಚು ಬಿಟ್ಟಿದ್ದೀವಲ್ಲ, ಅದರ ಒಳಗಡೆಗೆ ನೀವು ಇನ್ನೂ 1 ಇಂಚು ಒಳಕ್ಕೇ ಸ್ಟಿಚ್ ಮಾಡ್ಕೊಳ್ಳಿ, ಪ್ರಾಬ್ಲಮ್ ಏನಿಲ್ಲ. ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಇಲ್ಲಿ ಕೂಡ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಈಗ ಇನ್ನೊಂದು ಸೈಡು ಕೂಡ ಸೇಮ್ ಇದೇ ರೀತಿನ ನಾವು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಇಟ್ಕೊಂಡು ಮೇನ್ ಸೈಡ್ಗೆ ಇದನ್ನು ಇಟ್ಕೊಂಡ್ರೆ ಟರ್ನ್ ಮಾಡ್ಕೊಳ್ಳೋವಾಗ ನಮಗೆ ಅದು ಒಳಗಡೆಗೆ ಹೋಗುತ್ತೆ. ಮಾರ್ಕನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಈ ರೀತಿ ಎಲ್ಲಿಂದ ಎಲ್ಲಿವರೆಗೂ ನಾವು ಸ್ಟಿಚ್ ಮಾಡಬೇಕು ಅನ್ನೋದನ್ನು ನೋಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಎರಡೂ ಸ್ಲೀವ್ಸನ್ನು ಕೂಡ ಇದೇ ರೀತಿಯೇ ಅಟ್ಯಾಚ್ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇರೋದು ನಿಮಗೆ ಮೇ ಬಿ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸ್ಟಿಚ್ ಮಾಡ್ತಾ ಇರೋದು ನಾನು ಯಾವ ರೀತಿ ಸ್ಟಿಚ್ ಮಾಡ್ತಾ ಇದ್ದೀನಿ ಅಂತ ಗಮನಿಸಿದ್ರೆ ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ಈ ರೀತಿ ಸ್ಮಾಲ್ ಪ್ಲೇಟ್ಸನ್ನು ಇಟ್ಕೊಳ್ತಾ ಜಾಯಿನ್ ಮಾಡ್ಕೋಬೇಕು. ಹೀಗೆ ಜಾಯಿನ್ ಮಾಡಿಕೊಂಡ್ರೆ ಎರಡೂ ಸ್ಲೀವ್ಸು ಕೂಡ ನಮಗೆ ರೆಡಿ ಆಗುತ್ತೆ. ಈ ರೀತಿ ಎರಡೂ ಸ್ಲೀವ್ಸನ್ನು ಕೂಡ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಂಡು ಜಾಯಿನ್ ಮಾಡ್ಕೋಬೇಕು. ಹೀಗೆ ಜಾಯಿನ್ ಮಾಡ್ಕೊಂಡಾದಮೇಲೆ ನಾವು ಸೈಡ್ ಫಿಟ್ಟಿಂಗನ್ನು ಮಾಡ್ಕೊಳ್ಳೋಣ. ನೋಡಿ, ಎರಡೂ ಸ್ಲೀವ್ಸನ್ನು ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಹೀಗೆ ನೋಡಿ ಅಟ್ಯಾಚ್ ಮಾಡಿಕೊಂಡು ಎಷ್ಟು ನೀಟಾಗಿ ಬರುತ್ತೆ ಅಲ್ವಾ ಸ್ಲೀವ್ಸು. ಹೀಗೆ ಎರಡನ್ನೂ ಕೂಡ ಅಟ್ಯಾಚ್ ಮಾಡ್ಕೋಬೇಕು. ಹೀಗೆ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಈಗ ಸೈಡ್ ಫಿಟ್ಟಿಂಗನ್ನು ಮಾಡ್ಕೊಳ್ಳೋಣ. ನೋಡಿ, ಒಂದು ಸೈಡ್ಗೆ ಮಾತ್ರ, ಅದು ಕೂಡ ಎಡ್ಜ್ಗೆ ಒಂದು 1/4 ಇಂಚಷ್ಟು ಗ್ಯಾಪ್ ಕೊಟ್ಟು ಈ ರೀತಿ ಎಡ್ಜ್ಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನಂತರ ನಾವು ಬಾಟಮನ್ನು ಅಟ್ಯಾಚ್ ಮಾಡ್ಕೊಂಡು ನಂತರ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಸ್ಟಿಚ್ ಹಾಕ್ಕೊಳ್ಳೋಣ. ಇದು ಸೈಡ್ಗೆ ಇಟ್ಕೊಂಡು ಈಗ ಲೈನಿಂಗನ್ನು ಮತ್ತು ಮೇನ್ ಕ್ಲಾತನ್ನು ಬಾಟಮ್ ಸ್ಟಿಚ್ ಮಾಡ್ಕೊಳ್ಳೋಣ. ಲೈನಿಂಗಲ್ಲಿ ನೋಡಿ ನಾನು ಪೀಸು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ನಾವು 8 ಫೋಲ್ಡಲ್ಲಿ ಕಟ್ಟಿಂಗ್ ಮಾಡಿರೋದ್ರಿಂದ 2 ಪೀಸ್ ಬರುತ್ತೆ. ಲೈನಿಂಗು ಮತ್ತು ಮೇನ್ ಕ್ಲಾತ್ ಎರಡರಲ್ಲೂ ಕೂಡ 2 ಪೀಸ್ ಇರುತ್ತೆ. ಈ 2 ಪೀಸನ್ನು ಕೂಡ ಒಂದಕ್ಕೊಂದು ಮೊದಲು ಜಾಯಿನ್ ಮಾಡ್ಕೋಬೇಕು. ಲೈನಿಂಗಿಗೆ ಪೀಸು ಜಾಯಿನ್ ಮಾಡ್ಕೋಬೇಕು. ಯಾಕೆಂದರೆ ನಾನು ಕೆಳಗಡೆ ಸ್ವಲ್ಪ ಕಡಿಮೆ ಇರೋದನ್ನು ಪೀಸುಗಳು ಕಟ್ ಮಾಡಿದ್ದೆ ಅಲ್ವಾ, ಅದನ್ನು ನಾನು ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂತ ಏನು ತೋರಿಸ್ತಾ ಇಲ್ಲ. ತುಂಬ ವೀಡಿಯೋದಲ್ಲಿ ನಾನು ಅದನ್ನು ತೋರಿಸಿದ್ದೀನಿ. ವೀಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂತ ನಾನು ಅದು ಯಾವ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸಿದ್ದೀನಿ. ಈಗ ನೋಡಿ, 2 ಪೀಸುಗಳನ್ನೂ ಕೂಡ ಇಲ್ಲಿ ಜಾಯಿನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಕೂಡ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಕಂಪಲ್ಸರಿ ಡಬಲ್ ಸ್ಟಿಚ್ ಹಾಕ್ಕೋಬೇಕು. ಹೀಗೆ ಎರಡನ್ನೂ ಕೂಡ ಸ್ಟಿಚ್ ಮಾಡ್ಕೊಂಡ್ಮೇಲೆ ಕೆಳಗಡೆ ಸೈಡು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಳ್ಳಿ. ಅರ್ಧ ಇಂಚಿಗೆ 1 ಇಂಚು ಫೋಲ್ಡ್ ಮಾಡ್ಕೋಬೇಕು. ಡಬಲ್ ಟೈಮ್ ಈ ರೀತಿ ನೋಡಿ ಫೋಲ್ಡ್ ಹಾಕ್ಕೊಂಡು ರೌಂಡ್ ಫುಲ್ಲು ಕೂಡ ಸ್ಟಿಚ್ ಹಾಕ್ಕೋಬೇಕು. ಸೇಮ್ ಇದೇ ರೀತಿಯೇ ನಾವು ಮೇನ್ ಕ್ಲಾತ್ಗೂ ಕೂಡ ಅದರಲ್ಲೂ 2 ಪೀಸ್ ಇರುತ್ತೆ. ಆ 2 ಪೀಸ್ಗಳನ್ನು ಒಂದಕ್ಕೊಂದು ಜಾಯಿನ್ ಮಾಡಿಕೊಂಡು ಅದನ್ನು ಕೂಡ ಕೆಳಗಡೆ ನೀವು ಈ ರೀತಿ ಫೋಲ್ಡ್ ಮಾಡಾದರೂ ಸ್ಟಿಚ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಪಿಕೋ ಆಪ್ಷನ್ ಇದ್ದರೆ ನಿಮ್ಮ ಹತ್ರ ಪಿಕೋ ಬೇಕಾದರೂ ಮಾಡ್ಬೋದು. ನನ್ನ ಮಿಷನ್ನಲ್ಲಿ ಪಿಕೋ ಆಪ್ಷನ್ ಇದೆ, ಹಾಗಾಗಿ ನಾನು ಆಲ್ರೆಡಿ ಪಿಕೋ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಮೇನ್ ಕ್ಲಾತು ರಾಂಗ್ ಸೈಡ್ಗೆ ಲೈನಿಂಗನ್ನು ತಗೊಂಡು ಜೋಡಿಸ್ಕೊಂಡು ಸ್ಟಿಚ್ ಹಾಕ್ಕೊಳ್ಳೋಣ. ಸೊಂಟದ ಸುತ್ತಳತೆ ಬರುತ್ತಲ್ವ, ಅಲ್ಲಿ ಈ ರೀತಿ 2 ಪೀಸುಗಳನ್ನು ಕೂಡ ಒಂದಕ್ಕೊಂದು ಜಾಯಿನ್ ಮಾಡ್ಕೋಬೇಕು. ಮೇನ್ ಕ್ಲಾತು ರಾಂಗ್ ಸೈಡ್ಗೆ ಇಟ್ಕೊಂಡು ಲೈನಿಂಗನ್ನು ಈ ರೀತಿ ಜಾಯಿನ್ ಮಾಡ್ಕೊಳ್ಳಿ. ನನಗೆ ಈ ಕ್ಲಾತು ಜಗ್ಗಿ ಸ್ವಲ್ಪ ಉದ್ದ ಬಂದುಬಿಡ್ತು ಮೇನ್ ಕ್ಲಾತು. ಅದನ್ನು ನಾನು ಎಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಒಳಗಡೆಗೆ ಹೋಗುತ್ತೋ ಅಲ್ಲಿ ಸರಿಯಾಗಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ತೋರಿಸ್ತೀನಿ ನಾನು ಅದನ್ನು ಕೂಡ. ನಾನು ಅದಕ್ಕೆ ಹೇಳಿದ್ದು ಲೈನಿಂಗಿಗಿಂತ ಮೇನ್ ಕ್ಲಾತ್ ಸ್ವಲ್ಪ ಕಡಿಮೆನೇ ಕಟ್ ಮಾಡ್ಕೊಳ್ಳಿ ಮೇಲೆ ಅಂತ ಹೇಳಿದ್ದು. ನೋಡಿ ಎಷ್ಟುದ್ದ ಜಾಸ್ತಿ ಆಗಿದೆ, ಅದನ್ನು ನಾನಿಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಎಲ್ಲಿ ಬರುತ್ತೋ ಅಲ್ಲಿ ಫೋಲ್ಡ್ ಹಾಕ್ಕೊತಾ ಇದ್ದೀನಿ. ಈ ರೀತಿ ಸ್ಟಿಚಿಂಗ್ ಮಾರ್ಜಿನ್ ಒಳಗಡೆಗೆ ನಾವು ಫೋಲ್ಡ್ ಹಾಕೋದ್ರಿಂದ ಮಧ್ಯದಲ್ಲಿ ಎಲ್ಲೂ ಕೂಡ
ಕ್ಲಾತು ಫೋಲ್ಡ್ ಮಾಡ್ದಂಗೆ ಕಾಣಿಸ್ತೀರ ನೀಟಾಗಿ ಕಾಣಿಸುತ್ತೆ. ಈಗ ಎರಡನ್ನೂ ಕೂಡ ಜಾಯಿನ್ ಮಾಡಿಕೊಂಡು ಆದಮೇಲೆ ಈಗ ಇದನ್ನು ನಾವು ಈಗ ನೋಡಿ ಬಾಡಿ ಪಾರ್ಟನ್ನು ನಾವು ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಇಲ್ಲಿ ಕೂಡ ಅಟ್ಯಾಚ್ ಮಾಡ್ಕೊಳ್ಳೋವಾಗ ಒಂದು ಸಲ ಈ ರೀತಿ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟ್ ಸೈಜು ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ನಂತರ ಅಟ್ಯಾಚ್ ಮಾಡ್ಕೊಳ್ಳಿ. ಅಕಸ್ಮಾತು ಬಾಟಮ್ ಜಾಸ್ತಿ ಇತ್ತು ಅಂತಂದರೆ ಆ ಕಡೆ ಈ ಕಡೆ ಎಡ್ಜಲ್ಲಿ ನೀವು ಕಟ್ ಮಾಡ್ಕೋಬೋದು, ಇಲ್ಲ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೋದು. ಇಲ್ಲ ಅದು ಕಡಿಮೆ ಇದ್ದು ಬಾಡಿ ಪಾರ್ಟ್ ಜಾಸ್ತಿ ಇತ್ತು ಅಂದರೆ ಸ್ಟಿಚಿಂಗ್ ಮಾರ್ಜಿನಲ್ಲಿ ನೀವು ಒಂದು ಸ್ವಲ್ಪ ಕಟ್ ಮಾಡ್ಕೋಬೋದು. ಈಗ ನೋಡಿ ನಾನು ಇದನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ. ಇಲ್ಲಿ ಕೂಡ ನಾವು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಹಾಕ್ಕೋಬೇಕು. ಕಂಪಲ್ಸರಿ ಡಬಲ್ ಸ್ಟಿಚ್ಚನ್ನು ಕೂಡ ಹಾಕ್ಕೋಬೇಕು. ಈ ರೀತಿ ಎರಡನ್ನೂ ಕೂಡ ಜಾಯಿನ್ ಮಾಡ್ಕೊಳ್ಳಿ. ಹೀಗೆ ಜಾಯಿನ್ ಮಾಡ್ಕೊಂಡಾದಮೇಲೆ ನಾವು ಸೈಡ್ ಫಿಟ್ಟಿಂಗನ್ನು ಮಾಡ್ಕೊಳ್ಳೋಣ. ಈ ರೀತಿ ಸ್ಟಿಚ್ ಹಾಕ್ಕೊಂಡಾದಮೇಲೆ ನೋಡಿ ಈಗ ಸೈಡ್ ಫಿಟ್ಟಿಂಗನ್ನು ಮಾಡ್ಕೊಳ್ಳೋಣ. ಇಲ್ಲಿ ಕೂಡ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಒಂದು ಸೈಡ್ ನಾವು ಆಲ್ರೆಡಿ ಸೈಡ್ ಫಿಟ್ಟಿಂಗ್ ಮಾಡಿರ್ತೀವಲ್ವ, ಇದನ್ನು ಕೂಡ ಫಸ್ಟ್ ಎಡ್ಜಿಗೆ ಸ್ಟಿಚ್ ಹಾಕ್ಕೊಳ್ಳಿ. ಇನ್ನೂ ಒಂದು ಸೈಡು ಕೂಡ ಎಡ್ಜಿಗೆ ಸ್ಟಿಚ್ ಹಾಕ್ಕೊಳ್ತಾ ಬಾಡಿ ಪಾರ್ಟನ್ನು ಈ ರೀತಿ ಸ್ಟಿಚ್ ಹಾಕ್ಕೊಂಡ್ಮೇಲೆ ಕೆಳಗಡೆ ಬಾಟಮ್ಗೆ ಬಂದಾಗ ಸ್ಟಿಚಿಂಗ್ ಮಾರ್ಜಿನ್ ನೋಡಿ ಕೆಳಗಡೆಗೆ ಫೋಲ್ಡ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಲೈನಿಂಗನ್ನು ಸೈಡ್ಗೆ ಇಟ್ಬಿಟ್ಟು ಮೇನ್ ಕ್ಲಾತನ್ನು ಮಾತ್ರ ಫಸ್ಟು ಸ್ಟಿಚ್ ಮಾಡ್ಕೊತೀನಿ. ಒಂದಕ್ಕೊಂದು ಅಟ್ಯಾಚ್ ಮಾಡ್ಕೊಳ್ದಿರ ಎರಡನ್ನೂ ಸಪ್ರೇಟಾಗಿ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಫಸ್ಟು ಮೇನ್ ಕ್ಲಾತನ್ನು ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಬಂದುಬಿಡಿ ಕೆಳಗಡೆವರೆಗೂ. ನೋಡಿ ಈ ರೀತಿ ಇದನ್ನು ಸ್ಟಿಚ್ ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಹಾಕ್ಕೊಳ್ತಾ ಬಂದು ಲೈನಿಂಗನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ಎರಡನ್ನು ಕೂಡ ಈ ರೀತಿ ಸ್ಟಿಚ್ ಹಾಕ್ಕೊಂಡಾದಮೇಲೆ ಈಗ ಸ್ಟಿಚಿಂಗ್ ಮಾರ್ಜಿನ್ನ 1.5 ಇಂಚ್ ಬಿಟ್ಟಿದ್ದಲ್ಲ ಅದನ್ನು ಬಿಟ್ಟು ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಈ ರೀತಿ ಹೀಗೆ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಮಾಡ್ಕೊಳ್ತಾ ಎಡ್ಜ್ಗೆ ನೋಡಿ ಇಲ್ಲಿಗೆ ಬಂದು ಈಗ ಲೈನಿಂಗನ್ನು ಮಾತ್ರ ಸ್ಟಿಚ್ ಮಾಡ್ಕೋಬೇಕು. ಮೇನ್ ಕ್ಲಾತನ್ನು ಒಳಗಡೆಗೆ ಬಿಟ್ಟು ಈ ರೀತಿ ಇದನ್ನು ಸ್ಟಿಚ್ ಮಾಡ್ಕೊಳ್ಳಿ. ಇದಕ್ಕೂ ಕೂಡ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಅಂದರೆ ಈಗ ನಾವೊಂದು ಸ್ಟಿಚ್ ಹಾಕಿದ್ದೀವಲ್ಲ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಅದ್ರ ಪಕ್ಕದಲ್ಲಿ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ತಾ ಒಂದು ಅರ್ಧ ಇಂಚು ಬಿಟ್ಟು ಹಾಕ್ಕೊಳ್ತಾ ಬಂದು ಬಾಟಮನ್ನು ಕೂಡ ಕೆಳಗಡೆಗೆ ಹಂಗೆ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ಇದು ಸ್ಟಿಚಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೀವು ಕೂಡ ಈಸಿಯಾಗಿ ಇದನ್ನು ಸ್ಟಿಚ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.